ನಿಮ್ಮ ಬಾಲ್ಯ ಮತ್ತು ಬಡತನ. ಇಲ್ಲ ಗುರೇ, ನಮಗಾಗ ಬಡತನ ಅಂತ ಅನಿಸ್ತಾ ಇರಲಿಲ್ಲ. ಚಿಕ್ಕ ಹುಡುಗರಿಗೆ ಬಡತನೇನು ಸಿರಿತಾನೆ, ನಮಗೆಲ್ಲ ಖುಷಿನೇ. ಅವಾಗ ಊಟ ಸಿಕ್ಕರೂ ಖುಷಿ, ಊಟ ಇಲ್ಲದೇ ಇದ್ರೆ ದೇವಸ್ಥಾನ ಹಸಿವನೇ ಪ್ರಸಾದ ಒಂದು ಸಿಕ್ಕಿದ್ರು ಖುಷಿ, ದೇವಸ್ಥಾನ ಪ್ರಸಾದ ಬಂದರೂ ಖುಷಿನೇ. ಆ ಏಜೇ ಹೆಂಗೆ ಆ್ಯಕ್ಚುಲಿ ಅದು ವೈವಿಧ್ಯಮಯವಾಗಿತ್ತು ಜೀವನ. ಅಪ್ಪ ಅಮ್ಮ ಕಷ್ಟಪಟ್ಟಿದ್ದಾರೆ ಪಾಪ, ಯಾಕಂದ್ರೆ ಅವರು ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬಂದು ಚಿಕ್ಕ ಮನೆ ಮಾಡಿಕೊಂಡು, ಏನು ಹೇಳಿ, ಒಂದು ಬಾಡಿಗೆ ಕಟ್ಟೋದಕ್ಕೂ ದುಡ್ಡು, ಕೆಲಸತಿ ಇರ್ತಿರ್ಲಿಲ್ಲ. ಏನೋ ಒಂದು ಅಂಗಡಿ ಮಾಡಿದ್ರು, ಅದು ಲಾಸ್ ಆಯಿತು. ಅದಾದ್ರ ಮೇಲೆ ಅಡುಗೆ ಕೆಲಸಕ್ಕೆ ಹೋದರು. ಯಾವಾಗಲೂ ಒಂದು ಸತಿ ಕೆಲಸ ಸಿಗೋದು, ಕೆಲಸ ಸಿಗ್ತಿರ್ಲಿಲ್ಲ. ಆ ಟೈಮಲ್ಲಿ ಆಷಾಢ ಮಾಸ ಬಂದ ಅಂದರೆ ಫುಲ್ ಇದು ಯಾವುದೋ ದೇವಸ್ಥಾನಕ್ಕೆ ಹೋಗೋರಲ್ಲ ಅಡುಗೆ ಮಾಡೋದಕ್ಕೆ, ಅಲ್ಲಿಂದ ಪ್ರಸಾದ ತರೋರು, ಆ ಥರ. ಬಟ್ ನಮಗೆ ಬ್ಯೂಟಿಫುಲ್ಲಾಗಿ ಇತ್ತು ಆ್ಯಕ್ಚುಲಿ ಅವಾಗ. 1.5 ವರ್ಷ ಇದ್ದಾಗ ನಿಮ್ಗೇನೋ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಿದ್ದೆ. ಹಾಂ, ಅದು ಏನಂದರೆ ಪಾಪ ಆ ಟೈಮಲ್ಲಿ ಏನೋ ಈ ಬಡತನದಲ್ಲಿ ಇನ್ನೊಂದು ಮಗು ಯಾಕೆ ಅನ್ನೋದಕ್ಕೋಸ್ಕರ ಅವ್ರು ಏನೇನೋ ತೊಗೊಂಡಿದ್ದಾರೆ. ಆವಾಗ ನನಗೆ ಅದು ಎಫೆಕ್ಟ್ ಆಯಿತು ಆ್ಯಕ್ಚುಲಿ. ಆ ಕಣ್ಣು ನಡಗೋದು ಹೌದು, ಕಣ್ಣು ಪ್ರಾಬ್ಲಮ್ ಇತ್ತು ಅಂತ. ನೀವು ಎಡು ಬೀಳ್ತಾ ಇದ್ರೆ ಅಂತ ಸಿಕ್ಕಾಬಿಟ್ಟೆ ಗೊತ್ತಾಗ್ತಾರಲ್ಲ ಅಂತ. ಸಿನಿಮಾಗೆ ಬಂದಿದ್ದು ಹೆಂಗೆ ಸರ್ ನೀವು? ಅಂದರೆ ಮಕ್ಕಳ ಕೂಟದಲ್ಲಿ ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತಾ ಇದ್ವಿ, ಚಿಕ್ಕ ಮಕ್ಕಳು. ಅವಾಗ ಅಲ್ಲಿ ಏನೋ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಒಂದು ಡ್ರಾಮಾ ಮಾಡಬೇಕಾಗಿತ್ತು. ನನಗೆ ಕರೆದ್ರು, ಡೈಲಾಗ್ ಯಾವುದೋ ಕೊಟ್ಟರು, ಜೋರಾಗಿ ಹೇಳಿದೆ. ಸೊ ನನ್ನೇ ಕಾಂಪೌಂಡ್ರ್ ಗುಂಡ ಅಂತ, ಅದಕ್ಕೆ ನನ್ನೇ ಕಾಂಪೌಂಡ್ರ್ ಗುಂಡ ಮಾಡಿದ್ರು. ಅದು ಓ ಅಂತೆಲ್ಲ ಜನ ಎಲ್ಲ ಕಿರಿತ ಒಂಥರ ಖುಷಿ ಆಯಿತು. ಈ ಚೆನ್ನಾಗಿ ಎಲ್ಲ ಜನ ನನ್ನ ನೋಡಿ ಖುಷಿ ಪಡ್ತಿದ್ದಾರೆ, ಎಲ್ಲ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ಚೆನ್ನಾಗಿ ಮಾಡಿದೆ ನೀನು, ಎಲ್ಲರಿಗೂ ಇಷ್ಟ ಆಯಿತು ಅಂತ. ಎಲ್ಲೋ ಒಂದು ಸಣ್ಣ ಎನ್ಕರೇಜ್ಮೆಂಟ್ ಅವಾಗ. ಅಂದರೆ ನನ್ನ ಅಸ್ತಿತ್ವ ಗೊತ್ತಾಗಿದ್ದೆ ನನಗೆ ಅವಾಗ. ನನಗೂ ಒಂದು ಜನ ಮೊದಲ ಚಪ್ಪಾಳೆ, ಮೊದಲ ಚಪ್ಪಾಳೆ, ಆ ಥರ. ಆ ಸಂದರ್ಭದಲ್ಲೂ ಸಾಕಷ್ಟು ಜನ ಡೈರೆಕ್ಟರ್ಗಳಿದ್ರು. ನೀವು ಕಾಶಿನಾಥ್ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ಹೋಗಿ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ? ತಾಯಿಗೊಬ್ಬರು ಫ್ರೆಂಡ್ ಇದ್ದರು, ಏನೋ ಸುಮತಿ ಅಂತ. ಅವ್ರು ಕುಂದಾಪುರದವರೇ ಅಲ್ವಾ. ಆ ಒಂದು ಇದಿತ್ತು. ಅವರು ಆ ಸುಮತಿ ಅನ್ನೋರು ನನಗೆ ಏನೋ ರಿಲೇಟಿವ್ ಥರ, ತುಂಬ ದೂರದ ರಿಲೇಟಿವು. ಸೊ ಅವ್ರ ಮೂಲಕ ಒಂದು ಹೇಳಿಸ್ಬಿಟ್ಟು ಒಂದು ಸತಿ ಉಪೇಂದ್ರ ಅಂತ ಈ ಥರ ಅನ್ಸೂಯ ಅವ್ರ ಮಗ ಬರ್ತಾನೆ ಅಂತ ಹೇಳಿಸಿದ್ದೆ. ಕಾಂಟ್ಯಾಕ್ಟ್ ಇರೋ ಕಡೆ ಹೋಗೋಣ ಅಂತ. ಓಕೆ ಓಕೆ. ಹಂಗೆ ನೋಡೋಕೋರು ಅಬ್ಬಯ್ಯನಾಯ್ಡು ಸ್ಟುಡಿಯೋ ಹತ್ರ ಹೋಗಿದ್ದೆ. ಅಬ್ಬಯ್ಯನಾಯ್ಡು ಮನೆಗೆ ಹೋಗಿದ್ದೆ ಒಂದು ಸತಿ, ಇದೇ ಥರ ಕತೆ ಇದೆ ಅಂತ. ಅದಕ್ಕಿಂತ ಮುಂಚೆ ಅಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸೇ ಗೊತ್ತಾಯ್ತು, ಇಲ್ಲೆಲ್ಲ ಕಷ್ಟ ಇದೆ ಅಂತ. ಡಮಾರದ ಬಾಗಿಲ, ಯಾವ ಕತೆ ಇಲ್ಲ, ಹೋಗ, ಕತೆ ನಮ್ಮ ಹತ್ರನೇ ಇದೆ ಅಂತ. ಯಾವ್ದು ಸರ್ ಫಸ್ಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನೀವು? ಅನಂತ ನಾವು ಅಂತಾರ. ಅದರಲ್ಲಿ ನೀವು ಆ್ಯಕ್ಟಿಂಗು ಮಾಡಿದ್ರಿ ಫಸ್ಟ್ ಟೈಮು ಸಾಂಗಲ್ಲಿ, ಕಾಮಣ್ಣನ ಪಾತ್ರದಲ್ಲಿ. ಆ ಸಾಂಗು ನಾನೇ ಬರೆಯೋ ಥರ ಆಯ್ತದು. ಆ್ಯಕ್ಚುಲಿ ಮನೋಹರ್ ಬರೀಬೇಕಾಗಿದ್ದು. ಮನೋಹರ್ ಬರೆದಿದ್ರು ಪಾಪ. ಆ ಟೈಮಲ್ಲಿ ನಾನು ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ, ಟ್ರೈ ಮಾಡೋಣ. ಯಾಕಂದರೆ ಟ್ಯೂನಿಗೆ ಬರೆಯೋದು ಗೊತ್ತಾಗ್ತಿರ್ಲಿಲ್ಲ ನನಗೆ ಅವಾಗ. ರಾತ್ರಿ ಎಲ್ಲ ಕೂತ್ಕೊಂಡು ಆ ಟ್ಯೂನ್ಗೆ ಹೆಂಗೆ ಬರೆಯೋದು, ಇದಕ್ಕೆ ಹೆಂಗೆ ಬರೆಯೋದು ಟ್ಯೂನ್ಗೆ. ಅವಾಗಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ, ಸೀತೆ ಕದ್ದು ಮಾಡಿದ ರಾಮಾಯಣ ಅಂತ. ಸೊ ಅದು ತುಂಬ ಇಷ್ಟ ಆಯಿತು ಅವರಿಗೆ. ಸೀತೆ ಕದ್ದು ಮಾಡಿದ ರಾಮಾಯಣ ಚೆನ್ನಾಗಿದೆ ಅಂತ ಹಂಸಲೇಖ ಅವರು ಖುಷಿಪಟ್ಟರು. ಅವಾಗ ಮನೋಹರ್ ಅವರು ಸಾಂಗೇ ತೆಗೀಲಿಲ್ಲ, ಬೇಡ ಹುಡುಗ ಬರೀಲಿ ಅಂತ ನನಗೆ ಎನ್ಕರೇಜ್ ಮಾಡಿದ್ರು. ನಿಮಗೊಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು, ಡೈಲಾಗ್ ಬರೀಬೇಕು ಅಂತ ಈ ರಾಮಸ್ವಾಮಿ ಬಾಬು ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಹೋಗಿದ್ದು. ಅವ್ರು ಒಂದು ಕತೆ ಹೇಳಿದ್ರು, ಇದಕ್ಕೆ ಡೈಲಾಗ್ ಬರ್ಕೊಡ್ಬೇಕು ನೀವು ಅಂತ. ನನಗೆ ಅವಾಗ ಏನೋ ಓಕೆ ಅನ್ನಿಸ್ತು ನನಗೆ. ಅವಾಗ ಹೇಳಿದೆ, ಇಲ್ಲಪ್ಪ ನನಗೆ ಅವ್ರು ಹೋಗೋಬ್ಬ ಫ್ರೆಂಡ್ಸ್ ಆ ಥರ ಎಲ್ಲೋ ಗಾಂಧಿನಗರದಲ್ಲಿ ಸಿಗೋರು. ಅಲ್ಲ ಬಾಬು, ರಾಮಸ್ವಾಮಿ ಯಾಕೆ, ನಾನೊಂದು ಲೈನ್ ಹೇಳಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ. ತರಲೆ, ನನ್ನ ಹತ್ರ ಒಂದು ಲೈನ್ ಇದೆ ಹೇಳಲ್ಲ ಅಂತ. ನನಗೇನಾದ್ರು ಅವ್ರು ಕತೆ ತಗೊಳ್ಳಿ ಅಂತಷ್ಟೇ. ಸೂಪರಾಗಿದೆ, ನೀನೇ ಡೈರೆಕ್ಟ್ರಿ ಪಿಕ್ಚರ್ಗೆ, ನೀನೇ ಮಾಡು, ಸಖತ್ತಾಗಿದೆ ಅಂತ. ಒಂದು 5 ಸೀನ್ಗೆ ಎದ್ಬಿಟ್ರೆ ಇದನ್ನೇ ಮಾಡೋದು ನಾವು ಅಂತ. ನಾನು ರೆಡಿ ಇರಲಿಲ್ಲ. ನಾನೇನಪ್ಪ ಈ ಕಡೆ ಡೈಲಾಗ್ ಬರಿತೀನಿ, ಇದು ಯಾವುದೋ ಡೈರೆಕ್ಷನ್ ಅಂತಾರೆ, ನಾಳೆ ಅಲ್ಲಿ ಡೈರೆಕ್ಷನ್ ಹೋಗ್ಬಿಟ್ಟು ಈ ಕಡೆ ಡೈಲಾಗು ಅದು ಇಲ್ಲ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ನನಗಷ್ಟು ಎಕ್ಸೈಟ್ ಆಗಿರಲಿಲ್ಲ. ಮನೋಹರ್ ಬೈಕ್ ಹೋಗ್ಕೊಂಡು ಡಿ ವಿ ಜಿ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಒಂದು ರೋಡಲ್ಲಿ ಫುಲ್ಲು ಬೈಕೊಂಡು ಹೋದ್ರು. ಬುದ್ಧಿ ಇದೆಯಾ ನಿಮಗೆ, ಡೈರೆಕ್ಷನ್ ಸಿಗೋದೇ ಕಷ್ಟ, ಮಾಡಿ ನೀವು, ಏನಾಗ್ಬಿಡುತ್ತೆ ಮಾಡಿ ಅಂತ ಬೈಕೊಂಡು ಹೋದರು. ಕೊನೆಗೆ ಓಕೆ, ಏನೋ ಹೇಳ್ತಾ ಇದ್ದಾರೆ ದೊಡ್ಡವರು, ಮಾಡೋಣ ಅಂತ ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ. ಕಾಶಿ ಸಾರು ಪರ್ಮಿಷನ್ ಕೊಟ್ಟರು ಆ್ಯಕ್ಚುಲಿ. ಮಾಡಿ, ನೀವು ಮಾಡಿ, ಪರವಾಗಿಲ್ಲ, ಮಾಡೋಗು ಅಂತ. ತರಲೆ ನನ್ನ ಮಗ ಮೊದಲ ಡೈರೆಕ್ಷನ್ ಸಿನಿಮಾ ಜಗ್ಗೇಶ್ ಅವ್ರಿಗೆ ಮಾಡಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆಗೆ ಏನಾದರೂ ಮನಸ್ತಾಪ ಆಯಿತು ಸರ್? ಏನು ಆ ಥರದ್ದೇನಿಲ್ಲ. ನನಗೂ ಅವ್ರಿಗೆ ಮುಂಚೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ್ದೊಂದು ಓಡಾಡ್ತೊಂದಿಷ್ಟು ದಿನ ಅವರು. ಅದು ಏನೋ ಯಾವುದಕ್ಕೋ ಒಂದಕ್ಕೆ ಅವ್ರಿಗೆ ಅನಿಸಿರೋ ಅಭಿಪ್ರಾಯ ಅವ್ರು ಹೇಳಿದ್ರು ಅಷ್ಟೇ ಹೊರತು ಆ ಥರದ್ದೇನು ಮನಸ್ತಾಪ ಏನಿಲ್ಲ. ಸಿನಿಮಾಗೆ ನೀವು ಹೀರೋ ಆಗಿದ್ದಂಗೆ? ನಾನು ಹೀರೋ ಅಂದರೆ ಆ್ಯಕ್ಚುಲಿ ನನಗಿವಾಗ ಡೈರೆಕ್ಟ್ರಾಗೆ ಇದಾಗಿರೋದು. ನಾನು ಡೈರೆಕ್ಟ್ರಾಗೆ ಆ್ಯಕ್ಟ್ ಮಾಡಬೇಕು ಅಂತಲೇ ಅದು ಕತೆ ಸ್ಟಾರ್ಟ್ ಮಾಡಿದ್ದೆ. ಹಂಗೆ ಅದಕ್ಕೆ ಡೈರೆಕ್ಟ್ರೇ ಆ ಪಿಕ್ಚರಲ್ಲಿ ಹೀರೋ. ಹೌದು. ಸೊ ಅವಾಗ ಏನೋ ಏನು ಸ್ಟೋರಿ ಮಾಡೋಣ ಅಂದಾಗ ನನಗೆ ಅವಾಗ ಒಳಗಡೆ ಹೋಗಿದ್ದು ಏನೋ ಬಿಗಿನಿಂಗ್ ಆ ಲವ್ ಅನ್ನೋದು ಒಂದು ಇಟ್ಕೊಂಡು, ಟಾಪಿಕ್ ಇಟ್ಕೊಂಡು, ಲವ್ ಇದೆಯಾ ಇಲ್ವಾ, ನಾನೇ ಕ್ವಶನ್ ಮಾಡ್ಕೊಂಡಾಗ ಲವ್ ಸ್ಟೋರಿ, ನನಗೆ ಲವ್ ಬಗ್ಗೆ ಇದೇ ಇಲ್ಲ ಆ್ಯಕ್ಚುಲಿ.
ಏನು ಹೇಳಿ ನನ್ನ ಬದುಕು ಹೋರಾಟ ಬರೀ ಇದ್ರೊಳಗೆ ಇದ್ದೀನಿ, ನನಗೆ ಒಂದು ಸುಂದರವಾದ ಕಲ್ಪನೆನೇ ಇಲ್ಲ ಲವ್ ಗಿವ್ ಅನ್ನೋದು ಹೆಂಗಿರುತ್ತದು ಅಂತ. ಒಂದು ಸುಂದರವಾಗಿರೋ ಕಲ್ಪನೆ ಇರೋ ಹುಡುಗಿ ಈ ಥರ ಒಬ್ಬ ರಾಕ್ ಥರ ಇರೋ ಒಬ್ಬ ಹುಡುಗ ಈ ಡೈರೆಕ್ಟ್ರು ಈ ಥರ ಮಾಡ್ರೆ ಹೆಂಗಿರುತ್ತೆ ಅಂತ ಅವಾಗ ಹೀರೋಯಿನ್ನು ಡೈರೆಕ್ಟ್ರ್ ಇಟ್ಕೊಂಡು ಆ ಕತೆ ಮಾಡಿದ್ದು ಅವಾಗ. ಆ ಸಕ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ರಿಲೀಸ್ ದಿನದವರೆಗೆ? ಬಟ್ ಯಶ್ ರಾಜ್ ಅಂತ ಒಬ್ರು ಇದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ರು. ಅವರು ಹಿಂದಿನ ದಿನ ಹೇಳಿದ್ರು ನನಗೆ, ನಾನು ನಾಳೆ ಹೇಳಿದ್ರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ ಈ ಮಾತನ್ನ ಉಪೇಂದ್ರ ಅವರೇ, ಇವತ್ತು ಹೇಳ್ತೀನಿ ನಾಳೆ ರಿಲೀಸ್ ಇದೆ, ಈ ಪಿಕ್ಚರ್ ನೋಡಿ ಹೆಂಗಾಗತ್ತೆ ಅಂತ. ನನಗೆ ಆಶ್ಚರ್ಯ, ಇಡೀ ಪಿಕ್ಚರ್ನ ಗಾಂಧಿನಗರದಲ್ಲಿ ಯಾರು ನೋಡ್ರು ಇಷ್ಟಪಡ್ತಾ ಇಲ್ಲ, ಎಲ್ಲರೂ ಬೈತಾ ಇದ್ದಾರೆ ಪಿಕ್ಚರ್ನ, ಅರ್ಥವೇ ಆಗಲ್ಲ ಈ ಪಿಕ್ಚರು, ಹುಚ್ಚುಚ್ಚ ಥರ ಇದೆ ಅಂತ. ಅವ್ರು ನೋಡಿದ್ರೆ 70-75 ಲಕ್ಷಕ್ಕೆ ಮೈಸೂರು ಬೆಂಗಳೂರು ತೊಗೊಂಡ್ಬಿಟ್ಟು. ಬಜೆಟ್ ಎಷ್ಟಿದೆ ಸರ್? ಮತ್ತು ಒಂದು ಕೋಟಿನೇನೋ ಆಗಿರ್ಬೇಕು ಅವಾಗ ಅಷ್ಟೇ. ಬರೀ ಮೈಸೂರು ಬೆಂಗಳೂರಲ್ಲೇ ಅಷ್ಟು ದುಡ್ಡು ಬಂತು. ಅದು 25 ಕೋಟಿ ಮೇಲೆ ಬಿಸ್ನೆಸ್ ಆಯ್ತು ಅಂತ ಮೊನ್ನೆ ಅವರು ಮಂಜು ಅವರು ಹೇಳಿದ್ರು, 28 ಕೋಟಿ ಬಿಸ್ನೆಸ್ ಆಗಿತ್ತು ಆ ಟೈಮಲ್ಲಿ. ಬಟ್ ಆ ಕಥೆನ ಒಪ್ಸಿದ್ದು ಯಾರಿಗೆ ಸರ್ ಫಸ್ಟ್ ನೀವು? ಶಿವಣ್ಣ ಅವ್ರಿಗೆ, ಅಣ್ಣವ್ರಿಗೆ? ಅಣ್ಣವರು ವರದಣ್ಣಂಗೆ ಫಸ್ಟ್ ಹೇಳಿದ್ದ ಕತೆನ. ಎಷ್ಟು ಕಷ್ಟ ಸರ್ ಅಥವಾ ಸುಲಭನಾ ಕತೆ ಒಪ್ಸೋದು ಅಣ್ಣ? ಏನು ಅದೆಲ್ಲ ನಂಗೆ ಗೊತ್ತಾಗ್ತಿರಲಿಲ್ಲ ಅವರೇ. ನನಗೇನಂದರೆ ಆ ಕತೆ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಅಣ್ಣ ಅವರು ಅನ್ನೋದೊಂದು ನನಗೆ ಅವನ್ನೆಲ್ಲ ನೋಡೋದೇ ಒಂದು ಎಕ್ಸೈಟ್ಮೆಂಟು ಆ ಥರ. ಬಟ್ ನಾನಲ್ಲಿ ಡೈರೆಕ್ಟ್ರಾಗಿ ಹೋದಾಗ ನಾನು ಕತೆ ಹೇಳಬೇಕಷ್ಟೇ. ಆ ಕತೆನ ಹೇಳಿದೆ, ನಾನು ಪ್ಲ್ಯಾನೆಲ್ಲ ಹೇಳಿದೆ. ಆಮೇಲೆ ಆಗಿದ್ದು ಏನು ಹೇಳಿ ಬ್ಯಾಂಗ್ಳೂರು ಏನೋ ಟೈಮ್ಸ್ ಆಫ್ ಇಂಡಿಯಾ ಅದು ಇದು ಪೇಪರ್ ಕಟ್ಟಿಂಗ್ಸ್ ಎಲ್ಲ ತೊಗೊಂಡೋಗಿ, ಸರ್ ಈ ಥರ ಆ್ಯಕ್ಚುಲಿ ಇದೆ, ಆಯಿಲ್ ದಂಧೆ ಈ ಥರ ಇದೆ, ಏನೋ ಅಂಡರ್ ವರ್ಲ್ಡ್ ಈ ಥರ ಇದೆ, ಮಾಫಿಯಾ ಇದ್ರೊಳಗಡೆ ಒಂದು ಈ ಥರ ಕತೆ ಬರುತ್ತೆ ಈ ಥರ ಅಂದ್ಬಿಟ್ಟು ಒಂದು ಕತೆನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅವ್ರಿಗೆ ಫಸ್ಟ್ ರೀಡಿಂಗೇ ಅವ್ರಿಗೆ ಇಷ್ಟ ಆಗೋಯ್ತು ಆ್ಯಕ್ಚುಲಿ, ಅವ್ರಿಗೆ ವರದಣ್ಣಂಗೆ ಅಣ್ಣ ಅವ್ರಿಗೆ. ಬ್ಯಾಂಗ್ಳೂರಿನ ಡಾನ್ಗಳನ್ನೆಲ್ಲ ಆ್ಯಕ್ಟ್ ಮಾಡಿಸಿದ್ವಿ. ಏನೋ ಅಣ್ಣ ಅವರ ಕಂಪ್ನಿಲಿ ಒಬ್ರು ರಾಮಣ್ಣ ಅಂತ ಒಬ್ರು ಇದ್ರು. ಸೊ ಅವ್ರನ್ನ ಕೇಳಿದೆ ಈ ಥರ ಸಿಗ್ತಾರಾ ಅಂತ. ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ ನಾನು ಅಂದ್ಬಿಟ್ಟು ಅವಾಗ ಜೇಡ್ರಳ್ಳಿ ಕೃಷ್ಣಪ್ಪ, ಏನೋ ಕೊರಂಗು, ಏನೋ ಕೃಷ್ಣ ಅಂತ ಆ ಥರ ಎಲ್ಲ ಇವರೆಲ್ಲನೂ ಕಾಂಟ್ಯಾಕ್ಟ್ ಮಾಡಿಸಿದ್ರು ಅವಾಗ. ತನ್ವೀರು ಆ ಥರ, ರಾಜೇಂದ್ರ. ಸೆಟ್ಟಲ್ಲೇನು ಸಮಸ್ಯೆ ಆಗಿಲ್ಲ ಸರ್? ಅಲ್ಲ ಅದು ಅಲ್ಲ ಅಂದರೆ ಇಲ್ಲ, ಅದನ್ನು ಅಣ್ಣ ಅವ್ರ ಕಂಪ್ನಿ ಇದ್ದಿದ್ದರಿಂದ ಅದು ಇದಾಗ್ತಿರ್ಲಿಲ್ಲ. ಕೆಲವು ಕಡೆ ಹೇಳ್ಬಿಡವ್ರು ಆ್ಯಕ್ಚುಲಿ ಇವತ್ತು ಬೇಡ ಶೂಟಿಂಗು ಬೇಡ, ಯಾಕಂದರೆ ಸ್ವಲ್ಪ ಸರಿ ಇಲ್ಲ, ಎರಡು ಗ್ಯಾಂಗ್ ಮಧ್ಯೆ ಸರಿ ಇಲ್ಲ ಅಂತ. ಸೊ ಆ ಥರ ಅವಾಯ್ಡ್ ಮಾಡ್ತಿದ್ವಿ. ಮುಗಿದ ಮೇಲೆ ಉಪೇಂದ್ರಾಗೂ ನೀವೇ ಡೈರೆಕ್ಟ್ರು, ನೀವೇ ಹೀರೋ. ಸಿನಿಮಾ ಮಾಡಿದಷ್ಟು ಆರಾಮಾಗಿ ಮಾಡೋಕ್ಕಂತೂ ಆಗಿರಲ್ಲ. ಮೇಯ್ನ್ ಕಾರಣ ನಾನು ಸ್ವಲ್ಪ ಡೈರೆಕ್ಷನ್ ಕಡಿಮೆ ಮಾಡಿದ್ದು ಅದಕ್ಕೋಸ್ಕರ. ಆರ್ಟಿಸ್ಟ್ ಆದ್ರ ಮೇಲೆ, ಬಟ್ ಫಸ್ಟ್ ಬರೀ ಡೈರೆಕ್ಟರ್ ಆಗಿದ್ದ ನಾನು ಎಲ್ಲೋ ಹೋಗ್ತಿದ್ದೆ, ಗಲ್ಲಿಗಳಿಗೆ ಹೋಗ್ತಿದ್ದೆ, ಇಲ್ಲಿ ಕ್ಯಾಮ್ರಾ ಇಡ್ಬೇಕು, ಅಲ್ಲಿ ಎಲ್ಲೋ ಮಾಡಿ ಮೇಲೆ ಹೋಗ್ತಿದ್ದೆ, ಹಿಂಗೆ ಮಾಡ್ಬೇಕು ಹಂಗೆ ಆ ಒಂದು ಫ್ರೀಡಮ್ ಇತ್ತು. ಆರ್ಟಿಸ್ಟ್ ಆದಾಗ ಅದು ಕಷ್ಟ. ಅಲ್ಲಿ ಬರ್ತಾರೆ, ಏನೋ ಆಟೋಗ್ರಾಫ್ ಕೇಳ್ತಾರೆ, ಏನೋ ಎಲ್ಲೋ ಇಡ್ಬೇಕಂದ್ರೆ ಏನು ಹೇಳಿ ಆ ಫ್ರೀಡಮ್ಮು ಕಟ್ ಆಗೋದು. ಬಟ್ ಅದೇನೋ ಕಷ್ಟಪಟ್ಟ ಉಪೇಂದ್ರ ಏನೋ ಸ್ವಲ್ಪ ಮೇಜರ್ ಪೋರ್ಷನ್ ಮಂಗಳೂರಲ್ಲಿ ಇದ್ದಿದ್ದರಿಂದ ಸ್ವಲ್ಪ ನನಗೆ ಇದಾಯ್ತು ಆ್ಯಕ್ಚುಲಿ. ಮುಂಚೆನೇ ರೆಡಿ ಇದ್ದ ಸ್ಕ್ರಿಪ್ಟ್ ಸರ್ ಅದು? ಆದ್ಮೇಲೆ ನೀವು ಇದಕ್ಕೆ ಅಂತ ಮತ್ತೆ ಕೂತ್ಕೊಂಡು ಬರ್ದಿದ್ದ ಸ್ಕ್ರಿಪ್ಟ್? ಇಲ್ಲ, ಆದ್ಮೇಲೆ ಬರ್ದಿದ್ದು ಅದನ್ನು. ನಿಜ ಹೇಳ್ಬೇಕಾದ್ರೆ ಫಾಸ್ಟೆಸ್ಟ್ ಸ್ಕ್ರಿಪ್ಟ್ ಮಾಡಿದ್ದು ಅದೇ. 3 ತಿಂಗಳಲ್ಲಿ ಫುಲ್ ಗಿಫ್ಟ್ ಎಲ್ಲ ರೆಡಿ ಮಾಡಿದ್ದು ಅದನ್ನು. ಎಲ್ಲ ಸ್ಕ್ರಿಪ್ಟು ತುಂಬ ಟೈಮ್ ತೊಗೊಳ್ಳೋದು. ಬಟ್ ಉಪೇಂದ್ರ ಏನೋ 3 months ಅಷ್ಟೇ. ಅದಕ್ಕೆ ರವೀನಾ ಟಂಡನ್ನ ಕರ್ಕೊಂಡ್ಬರ್ತೀರ ನೀವು ಬಾಲಿವುಡ್ಡಿಂದ? ವೈ ರವೀನಾ ಟಂಡನ್ ಅವತ್ತಿನ ದಿನಕ್ಕೆ? ಆ ಕಥೆಯಲ್ಲೇ ಆ್ಯಕ್ಚುಲಿ ನಾನು ಅಂತ ಕ್ಯಾರೆಕ್ಟರ್ ಹೀರೋ ಅಂತ, ಏನೋ ನಾನು ಅಂದಾಗ ಹಿಂಗಿರುತ್ತೆ, ಎಲ್ಲ ಎಕ್ಸೈಟ್ ಆದ್ರು ಹುಡುಗರು. ನಾ ಪಿಕ್ಚರ್ ಹೀರೋ ಹೆಸರೇ ನಾನು. ಹೌದು, ನಾನೇ ಒಂದು ಕ್ಯಾರೆಕ್ಟ್ರೇ ಈ ಥರ, ಅವ್ನು ಫಿಲ್ಟರ್ಲೆಸ್ ಕ್ಯಾರೆಕ್ಟ್ರು, ಅವ್ನು ಇಷ್ಟ ಬಂದಂಗೆ ಇಡ್ತಾನೆ, ಈ ಥರ ಒಂದು ವೈಲ್ಡ್ ಕ್ಯಾರೆಕ್ಟರ್ ಈ ಥರ. ಅವನ ಭಾವನೆಗಳ ಮೇಲೆ ಪಿಕ್ಚರ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆ ಭಾವನೆಗಳಂದಾಗ 3 ಸೀಸನ್ಗೆ 3 ಹುಡುಗಿರು ಮಾಡಿದ್ವಿ. ಸೊ ಒಂದು ಹುಡುಗಿ ಲವ್, ಒಂದು ಹುಡುಗಿನ ಆಲ್ರೆಡಿ ಮದುವೆ ಆಗಿರ್ತಾನೆ, ಕಮಿಟ್ಮೆಂಟ್ ಅಂತ, ಇನ್ನೊಂದು ಹುಡುಗಿ ಡ್ರೀಮ್ಸ್, ಒಂದು ಆಸೆ. ಸೊ ಅದನ್ನು ರವೀನಾ ದೊಡ್ಡ ಹೀರೋಯಿನ್ ಬೇಕು ಅದಕ್ಕೆ, ಯಾಕಂದ್ರೆ ಅವಳು ಸಿಕ್ಕಾಪಟ್ಟೆ ರಿಚ್ಚು, ಕೋಟ್ಯಾಧೀಶ್ವರಿ, ಟಚ್ ಮಾಡೋಕ್ಕೂ ಆಗಲ್ಲ ಅನ್ನೋದು ಬಂದಾಗ ಯಾರೋ ಒಬ್ರು ಬಾಲಿವುಡ್ ಹೀರೋಯಿನ್ ಹಾಕೋಣ ಆ ಥರ ಒಂದು ಇಮೇಜ್ ಇರೋರನ್ನ. ಅವಾಗ ನಮ್ಗೆ ಐಡಿಯಾ ಬಂದು ಶಿಲ್ಪಾ ಶೆಟ್ಟಿ ಅಥವಾ ರವೀನಾ ಟಂಡನ್ ಅಂತ. ಸೊ ಅದೇನೋ ಕೊನೆಗೆ ಆ ಶಿಲ್ಪಾ ಶೆಟ್ಟಿ ಅವರು ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಮಾಡಬೇಕು ಅಂತ. ಬಟ್ ಅದೇನೋ ಕಾರಣದಿಂದ ಆಗಲಿಲ್ಲ. ರವೀನಾ ಟಂಡನ್ ಅವ್ರು ಅಪ್ರೋಚ್ ಮಾಡಿದ್ವಿ, ರವೀನಾ ಟಂಡನ್ ಅವ್ರದ್ದು ಆಯ್ತು ಅವಾಗ. ಬಟ್ ಆ ಟೈಮಲ್ಲಿ ಮತ್ತೊಂದು ಬಹಳ ದೊಡ್ಡ ರೂಮರ್ ಏನು ಅಂತಂದರೆ, ಆ ಸಿನಿಮಾ ಟೈಮ್ನಲ್ಲಿ ಪ್ರೇಮ ಅವ್ರ ಜೊತೆಗೆ ನಿಮ್ಮ ಲವ್ ಇತ್ತು ಅಂತ. ಅದಕ್ಕೆ ಒಂದು ಹಾಡು ಬರ್ದಿದ್ರಿ ನೀವು, ಕರಿವಾಣಿ ಮಾಲೀಕ. ಪಿಕ್ಚರ್ ನಂಗೆ ಕಾಣಿಸಿತ್ತದ ಆ್ಯಕ್ಚುಲಿ, ಒಬ್ಬ ಡೈರೆಕ್ಟ್ರು ಹೀರೋಯಿನ್ ಕತೆ ಅಲ್ವಾ ಅದು. ಸೊ ಅದಕ್ಕೆ ಮುಂಚೆ ಓಮ್ ಮಾಡಿದ್ದೆ. ಈ ಸಿನಿಮಾಲಿ ಡೈರೆಕ್ಟ್ರು ಹೀರೋಯಿನ್ ಕತೆ ಆಗಿದ್ದರಿಂದ ಅದೊಂದು ರೂಮರ್ ಉಟ್ಕೊಂಡಿತ್ತು. ಸೊ ನಾನು ಅದನ್ನೇ ಯೂಸ್ ಮಾಡಿ ಪ್ರೇಮನೇ ಹಾಕ್ಬಿಟ್ಟು ಏನಿಲ್ಲ ಅಂತ ಸಾಂಗು ಬಿಡಿದೆ. ಅದೊಂದು ಉತ್ತರ ಕೊಡ್ಲಿಲ್ಲ ಸರ್? ಉತ್ತರ ಕೊಡ್ಲಿಲ್ಲ ನೀವು ಮುಂದೆ? ಅಲ್ಲ, ಏನಿಲ್ಲ ಹೇಳೋದಲ್ಲ, ಅದೇ ಅದರಲ್ಲೇ ಆ ಏನಿಲ್ಲ ಸಾಂಗಲ್ಲಿ 2 ಅರ್ಥ ಇದೆ. ನೀವು ಹೆಂಗ್ ಬೇಕಾದ್ರೆ ತಿಳ್ಕೊಬೋದು ಅಷ್ಟೇ. ನೀವು ತುಂಬಾ ಕನಸು ಕಟ್ಕೊಂಡು ಇಷ್ಟಪಟ್ಟು ಮಾಡೋದ ಒಂದು ಸಿನಿಮಾ ನಿಮ್ಗೆ ಭಾಳ
ನೋವು ಕೊಡ್ತು ಇಂಡಸ್ಟ್ರಿಲಿ H2O? ಅದು ಫಸ್ಟ್ ನಾನು ಯೋಚನೆ ಮಾಡಿದ್ದು ಅಣ್ಣ ಅವರು ರಜನಿಕಾಂತ್ ರಜನಿ ಸಾರು ಕಾವೇರಿ ತಾಯಿ ಅಂತ ಫಸ್ಟ್ ಆ ಕಲ್ಪನೆ ಬರ್ತಿದ್ದಂಗೆ ನಾನು ಆಂಧ್ರದಲ್ಲೆಲ್ಲ ಇದ್ದೆ, ಇಮಿಡಿಯೇಟ್ ಫ್ಲೈಟ್ ಹತ್ಕೊಂಡ್ ಬಂದ್ಬಿಟ್ಟೆ, ಎಕ್ಸೈಟ್ ಆಗ್ಬಿಟ್ಟು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದೇ ಹೇಳಿದ ಪ್ರಾಕ್ಟಿಕಲ್ ಅನುಭವ ಇಲ್ಲ ನನಗೆ. ಎಕ್ಸೈಟ್ಮೆಂಟ್ ಆಗ್ತಿದ್ದಂಗೆ ನಾನು ಅಂತ ಹೊಟ್ಟೋಗ್ತಿದ್ದೆ. ಬಟ್ ಇಟ್ ಈಸ್ ದೇ ಆರ್ ಆಲ್ ಲೆಜೆಂಡರಿ. ಇದು ಆ್ಯಕ್ಚುಲಿ ಆ ಥರ ನಂದೇನೋ ಒಂದು ಅವ್ರಿಗೆ ನಗು ಬಂದಿರುತ್ತೆ ನಾನು ಹೇಳಿದಾಗ. ನೀವು ಕತೆ ಹೇಳಿದ್ರ? ಇಲ್ಲ ಅಮ್ಮಂಗೆ ಹೇಳಿದೆ ಅದನ್ನ. ಆಯ್ತಪ್ಪ ನೋಡೋಣ ಅಂದ್ರು ನಕ್ಕೊಂಡು. ಇದೆಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ, ಆ ಕಡೆ ರಜನಿ, ಈ ಕಡೆ ಅಣ್ಣ ಅವರು. ಆಮೇಲೆ ಇಶ್ಯೂ ಇಸ್ ಕಾವೇರಿ. ಆಮೇಲೆ ಅವ್ರು ಕನ್ನಡ ಮಾತಾಡ್ತಾರೆ, ಅವ್ರು ತಮಿಳು ಮಾತಾಡ್ತಾರೆ, ಕಾವೇರಿ ತಾಯಿ ಅಂತ ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಅದಾದ್ರ ಮೇಲೆ ಕೊನೆಗೆ ನನಗೆ ಅದಾಗಲಿಲ್ಲ ಆವಾಗ. ಆಮೇಲೆ ಅದನ್ನು ನಾನು ಸ್ವಲ್ಪ ಬದಲಾಯಿಸ್ಕೊಂಡು ಒಂದು ಲವ್ವರ್ನ ಸೆಂಟ್ರಲ್ಲಿ ಇಟ್ಬಿಟ್ಟು ಕಾವೇರಿ, ಆಮೇಲೆ ಪ್ರಭುದೇವ ನಾನು ಸೇರಿ ಮಾಡಿದ್ದು. 2 ಲ್ಯಾಂಗ್ವೇಜಲ್ಲಿ ಮಾಡಿ ರಿಲೀಸ್ ಆದ್ಮೇಲೆ ಬಹಳ ಇಲ್ಲಿ ಕಾಂಟ್ರವರ್ಸೀಸ್ ಆಯಿತು. ಅದೇ ಸ್ವಲ್ಪ ನಾನು ಅವಾಗ ತಮಿಳು ಕನ್ನಡ ಇದ್ದಿದ್ದೆ ಸ್ವಲ್ಪ ಇದಾಯಿತು. ಆಮೇಲೆ ಅದನ್ನು ಕನ್ನಡ ಮಾಡಿಬಿಟ್ರು, ನಾನು ಇಲ್ಲಿ ಇರಲಿಲ್ಲ. ಹೌದಾ? ನಾನು ಆಸ್ಟ್ರೇಲಿಯಲ್ಲಿ ಇದ್ದೆ ಶೂಟಿಂಗ್ ಮಾಡ್ತಾ. ಇಲ್ಲಿ ಪ್ರೆಷರ್ 10 ಸತಿ ಫೋನ್ ಮಾಡಿ, ಇಲ್ಲ ಸರ್ ಮಾಡಲೇಬೇಕಿಲ್ಲ, ಪಿಕ್ಚರ್ ಓಡೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಅಂತ. ನಾನು ಹೇಳಿದೆ ಪ್ರೊಡ್ಯೂಸರ್ ನೀವು ಡಿಸಿಷನ್ ತೊಗೊಳ್ಳಿ, ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಮಾಡಿ, ಬಟ್ ನನಗೆ ಹಂಗೆ ಇದ್ದರೆ ಚೆನ್ನಾಗಿರುತ್ತೆ ಆ ಪಿಕ್ಚರು, ಬಟ್ ನಿಮ್ಮ ಇಷ್ಟ ಅಂದೆ. ಆಮೇಲೆ ಕನ್ನಡ ಮಾಡ್ಬಿಟ್ರಿ ಎಲ್ಲ. ಸಡನ್ ಸರ್ಪ್ರೈಸ್. ಇದಕ್ಕಿದ್ದಂಗೆ ಒಂದೇನೋ ಫೋಟೋ ನೋಡಿದ್ವಿ ಅಷ್ಟೇ ನಾವು. ಉಪೇಂದ್ರ ಅವರು ಪ್ರಿಯಾಂಕ ಅವರು ಮದುವೆ ಆದ್ರಂತೆ. ರಾಲೇ ನಾನು ಅವ್ರನ್ನ ಮಾತಾಡಿಸಿದ್ದೆ. ಲಾಸ್ಟ್ ಡೇ ನೋಡೋಕೋರೆ ಅದು ಪ್ಯಾಕಪ್ ಆದಾಗ ಒಂದು ಪಾರ್ಟಿ ಕೊಟ್ಟರು, ಅಲ್ಲೇ ಫಸ್ಟ್ ಮಾತಾಡಿದ್ದು. ಅಲ್ಲಿವರೆಗೂ ಅವ್ರ ತಾಯಿ ನಂಗೆ ತುಂಬ ಕ್ಲೋಸ್ ಆಗಿದ್ರು. ಅವ್ರ ತಾಯಿ ಜಾಸ್ತಿ ಮಾತಾಡೋರು, ನಮ್ಮ ಹತ್ರ ಇದು ಮಾಡೋರು. ಆಮೇಲೆ ಒಂದ್ಸತಿ ಹಂಗೆ ಮಾಡಿ, ಈ ಹುಡುಗಿ ತುಂಬ ಸೈಲೆಂಟಾಗಿರೋಳು, ಚೂರು ಏನಪ್ಪ ಈ ಥರ ರೆಗ್ಯುಲರಾಗಿ ಎಲ್ಲ ಮಾತಾಡಿಸ್ತಾರೆ, ಇವಳು ಒಂದು ಕಡೆ ಕೂತಿರೋಳು, ನಾನು ಏನೋ ಬೇಜಾರು, ಲವ್ ಡಿಸಪಾಯಿಂಟ್ ಆಗಿರ್ಬೋದು ಬಟ್ಲಿ ಅಂತ. ಸೊ ಲಾಸ್ಟ್ ಡೇ ಮಾತಾಡ್ಸಿದ ಮೇಲೆ ಅಲ್ಲಿಂದ ಒಂದು ಕನೆಕ್ಷನ್ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಆಮೇಲೆ ಒಂದ್ಸತಿ ಫೋನ್ ನಂಬರ್ ಇಸ್ಕೊಂಡ್ರು, ಅವ್ರ ತಾಯಿ ಮಾತಾಡಿಸಿ ಒಂದ್ಸತಿ ಕೊಟ್ಟರು, ಒಂಥರ ಅರೇಂಜ್ಡ್ ಮ್ಯಾರೇಜ್ ಥರ. ಆಮೇಲೆ ಅಲ್ಲಿಂದ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅದಾದ್ರ ಮೇಲೆ ಎಷ್ಟು ಅಲ್ಲಿ ಸ್ವಲ್ಪ ಇದಾದರು ಆ್ಯಕ್ಚುಲಿ, ಕ್ಲೋಸ್ ಆದರು. ಸೊ ಅಲ್ಲಿಂದ ನಮ್ಮದು ಲವ್ ಅಫೇರ್ ಎಲ್ಲ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. H2O ಫಿಲ್ಮ್ ಆದಮೇಲೆ ಉಪೇಂದ್ರ ಅವ್ರನ್ನ ಡೈರೆಕ್ಷನಿಂದ ಬ್ಯಾನ್ ಮಾಡಿಬಿಟ್ಟಿದ್ರು ಅಂತ ಒಂದು ಭಾಳ ದೊಡ್ಡ ಸುದ್ದಿ ಹಬ್ಬಿತ್ತು. ಆ ಟೈಮಲ್ಲಿ ನಾನೊಂದು 4-5 ಪಿಕ್ಚರ್ ಮಾಡೋದಲ್ಲ, ಒಂದೊಂದು ಪಿಕ್ಚರ್ 1 ವರ್ಷ 1.5 ವರ್ಷ. ನೀವು 2 ಪ್ರೆಷರ್ ಇದೆಯಲ್ಲ, ಆ್ಯಕ್ಟಿಂಗ್ ಪ್ಲಸ್ ರೈಟಿಂಗ್ ಪ್ಲಸ್ ಡೈರೆಕ್ಷನ್ನು, ಹೆವಿ ಪ್ರೆಷರ್ ಆಗೋದು ಆ್ಯಕ್ಚುಲಿ. ಟೋಟಲ್ ನನ್ನ ಮೇಲೆ ಇದಾಗೋದು ಆ್ಯಕ್ಚುಲಿ. ಅವಾಗ ಒಂದು ಸಣ್ಣ ಬ್ರೇಕ್ ಕೊಡೋಣ. ಆಮೇಲೆ ಉಪೇಂದ್ರ ಆದಮೇಲೆ ಎವ್ರಿಥಿಂಗ್ ಉಪೇಂದ್ರನೇ ಎಕ್ಸ್ಪೆಕ್ಟ್ ಮಾಡೋರು. ಸೊ ಅದಕ್ಕೋಸ್ಕರ ನಾನು ಕೆಲವು ಕತೆಗಳಿದೆ, ಬೇಕಾದ್ರೆ ಅದನ್ನು ಬೇರೆಯವ್ರ ಕೈಲಿ ಮಾಡಿಸೋಣ ಅಂತ ನಾನು ಫಸ್ಟೇ ಪ್ರೊಡ್ಯೂಸರ್ಗೆ ಹೇಳ್ತಿದ್ದೆ, ನಾನು ಡೈರೆಕ್ಷನ್ ಮಾಡಲ್ಲ, ಯಾಕಂದರೆ ಟೂ ಮಚ್ ಪ್ರೆಷರ್ ಆಗ್ತಿದೆ. ಸ್ವಸ್ತಿಕ್ ಸಿನಿಮಾ ನಿಮಗೆ ಅಂತ ಮಾಡ್ಕೊಡಿದ ಸಿನಿಮಾನ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ತೆಲುಗುಲ್ಲಿ ಮಾಡಿದ್ದಿದ್ದದು, ಚಿರಂಜೀವಿ ಅವ್ರಿಗೆ ಅಂತ ಮಾಡಿದ್ದಿದ್ದದು. ಆ ಟೈಮಲ್ಲಿ ಏನೋ ಆಗಲಿಲ್ಲ, ವಾಪಸ್ ಬಂದೆ. ಆ ಸ್ಕ್ರಿಪ್ಟ್ ಹಂಗೆ ಇತ್ತು. ಸ್ಕ್ರಿಪ್ಟ್ ಹೇಳ್ತಾ ಎಲ್ಲರೂ ಖುಷಿ ಆಗೋರು, ಇದು ಯಾರು ಮಾಡಿದ್ರು ಚೆನ್ನಾಗಿ ಹೋಗೋದು, ಇದು ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಅಂತ ಹೇಳೋರು ಆ್ಯಕ್ಚುಲಿ. ಸೊ ಅದಾದಮೇಲೆ ಅದ್ರ ಮೇಲೆ ರಾಘಣ್ಣಗೆ ಪಿಕ್ಚರ್ ಮಾಡಬೇಕಾಗಿ ಬಂತು. ಆವಾಗ ನಾನು ಈ ಸ್ವಸ್ತಿಕ್ನ ಅವ್ರಿಗೆ ಕತೆ ಹೇಳಿದೆ. ಬಟ್ ಇದು ಬೇರೆ ಥರನೇ ಇದೆ ನಿಮ್ಮದು ಟೋಟಲ್, ಅವ್ರಿಗೂ ಅದೇ ಬೇಕಾಗಿತ್ತು ಆ್ಯಕ್ಚುಲಿ. ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೊರಗಡೆ ಹೋದಾಗ ಅಲ್ಲಿ ನಿಮಗೆ ತೆಲುಗುಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಿ, ತಮಿಳಲ್ಲೂ ಇತ್ತೀಚೆಗೆ ತುಂಬ ಆ್ಯಕ್ಟಿವ್ ಆಗಿದ್ರಿ. ಹೌ ಇಟ್ ಇಸ್ ಸರ್? ಏನು ಡಿಫ್ರೆನ್ಸ್ ಕಾಣುತ್ತೆ ಸರ್? ಎವ್ರಿಥಿಂಗ್ ಇಸ್ ಡಿಪೆಂಡಿಂಗ್ ಅಪಾನ್ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ನು. ಅದೆರಡು ಭಾಳ ಮುಖ್ಯ ಆ್ಯಕ್ಚುಲಿ. ಯಾರು ಪ್ರೊಡ್ಯೂಸರು, ಯಾರು ಡೈರೆಕ್ಟ್ರು, ನೆಕ್ಸ್ಟ್ ಸ್ಕ್ರಿಪ್ಟು, ಆಮೇಲೆ ಆ್ಯಕ್ಚುಲಿ ಆರ್ಟಿಸ್ಟ್ ಎಲ್ಲ. ಸೊ ಇದು ಮೂರನ್ನೇ ನೋಡ್ಬೇಕು ನಾವು ಅಷ್ಟೇ. ಸೊ ಎಲ್ಲಿ ಇದು 3 ಚೆನ್ನಾಗಿರುತ್ತೋ ಅಲ್ಲೆಲ್ಲ ಚೆನ್ನಾಗೇ ಆಗಿದೆ ಇದುವರೆಗೂ. ಆ ಕಾಂಬಿನೇಷನ್ ಅಷ್ಟೇ. ಅದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಕತೆ ಇದ್ಬಿಟ್ರೆ ಮ್ಯಾಜಿಕ್ ಆಗೋಗ್ಬಿಡುತ್ತೆ ಅದು. OTT ವಿಚಾರದಲ್ಲಿ ಕನ್ನಡದ ಸಿನಿಮಾಗಳ ಮೇಲೆ ಆ ನಿರ್ಲಕ್ಷ್ಯ ಯಾಕೆ? ಈಗ ನಮ್ಮಲ್ಲಿ ಅದೊಂದಿದೆ. ನೀವು ಕನ್ನಡಿಗರು ನೋಡಿಬೇಕಾರೆ ಯಾರ ತೆಲುಗಲ್ಲಿ ಮಾತಾಡ್ತಾರೆ, ನಾವು ತೆಲುಗುಲೇ ಮಾತಾಡ್ತೀವಿ, ತಮಿಳಲ್ಲಿ ಮಾತಾಡ್ತೀವಿ. ನೀವು ಕನ್ನಡದಲ್ಲಿ ಮಾತಾಡಲ್ಲ, ಪಾಪ ಅವ್ನಿಗೆ ಅರ್ಥವಾಗಲ್ಲ ಅಂತ. ಅವ್ರು ಹಂಗಲ್ಲ, ತಮಿಳಲ್ಲೇ ಮಾತಾಡ್ತಾರೆ. ನೀನು ಕಲ್ತ್ಕೋ, ಇಲ್ಲಾರೆ ಕಲ್ತ್ಕೊಂಬಂದು ಮಾತಾಡಿ ನನ್ನ ಹತ್ರ, ನನಗೆ ಬರಲ್ಲ ಅಂತಾರೆ. ಬಟ್ ನಾವು ಹಂಗಲ್ವಲ್ಲ, ನಾವು ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ನ ನೋಡ್ತೀವಿ, ನಮಗದು ಖುಷಿ ಅದು. ಅವ್ರು ಹಂಗಲ್ಲ ಅದು ಆ್ಯಕ್ಚುಲಿ. ಆ ಒಂದು ಅದನ್ನು ನಾವು ನಮ್ಮನ್ನು ನಾವೇ ಕ್ವಶನ್ ಮಾಡ್ಕೊಂಡು OTTಲಿ ಇಷ್ಟು ದೊಡ್ಡ ಕರ್ನಾಟಕ, ಇಷ್ಟು ಕೋಟಿ ಜನ ಇರ್ಬೇಕಾದ್ರೆ OTTಲಿ ವ್ಯೂವರ್ಸ್ ಕನ್ನಡದಲ್ಲಿ ಕಡಿಮೆ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಬೈ ಮಾಡಲ್ಲ. ಚಿತ್ರರಂಗದ ಇಬ್ಬರು ಲೆಜೆಂಡ್ಸ್ ಜೊತೆಗೆ ಅಂದರೆ ಹತ್ತಿರದಿಂದ ನೋಡಿದ್ದೀರಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತೊಬ್ಬರು ನಿಮ್ಮನ್ನು ಯಾವಾಗಲೂ ಹೊಗಳುವಂತಹ ರಜನಿಕಾಂತ್ ಸರ್. ಸೊ ಅವರಿಬ್ಬರ ಬಗ್ಗೆ ಹೇಳೋದು ಸರ್. ಅದೇ ಒಂದ್ಸತಿ ಹಂಗೆ ಮಾತಾಡ್ತಾ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಸರ್, ಅಷ್ಟು ದೊಡ್ಡ ಹಿಟ್ಟಾಯ್ತಲ್ಲ, ಏನು ಸರ್ ಕಾರಣ ಅಂದರೆ ಎಷ್ಟು ಅದ್ಭುತವಾಗಿ ಗೊತ್ತಾಗ. ಆ ಕತೆ ಚೆನ್ನಾಗಿತ್ತು, ಇಲ್ಲ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರು, ಸಾಂಗ್ಸ್ ಚೆನ್ನಾಗಿತ್ತು, ಏನೂ ಹೇಳಲಿಲ್ಲ ಅವರು. ಆ ಹಳ್ಳಿಲಿ ಶೂಟಿಂಗ್ ಮಾಡ್ತಿದ್ವಲ್ಲ, ಅಲ್ಲಿ ಯಾರೋ ಒಬ್ಬ ಹಳ್ಳಿಯು ನಂಗೆ ಪಾಸ್ ಆಗ್ಬಿಟ್ಟಿದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು ನೋಡ್ಕೊಂಡಿಲ್ಲ, ಅವ್ನು ಲಕ್ ಹೊಡೆದು ಬಿಡ್ತು ನೋಡಿ ಆ ಪಿಕ್ಚರ್ಗೆ ಅಂದರು.
ಅಣ್ಣವ್ರು ಹೇಳಿದ್ದು. ಏನಂತೀರ ನೀವು ಅದಕ್ಕೆ? ಸಿಂಪಲ್ ಆಗಿ ಹೇಳ್ತಾನೆ, ನಾಮ ಆಂಡವ ಸೊಲ್ರ ಅರುಣಾಚಲಂ ಸೈರಾ ಅಂತ. ಎಷ್ಟು ಅದ್ಭುತ. ಅವನು ಹೇಳ್ತಾನೆ, ನಾನು ಮಾಡ್ತೀನಿ ಅಷ್ಟೇ, ನಂದು ಇನ್ನೇನು ಕೆಲಸ ಇಲ್ಲ ಅಂತ. ಇಡೀ ಜೀವನದ ಫಿಲಾಸಫಿ ಒಂದು ಡೈಲಾಗಲ್ಲಿ. ಇವಾಗಿನ ಪೊಲಿಟಿಕಲ್ ಸಿನಾರಿಯೋಸ್ ಏನು ನೋಡ್ತಾ ಇದ್ದೀವಿ, ಅದಕ್ಕೂ ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಆಗುವ ಮೇಜರ್ ಬದಲಾವಣೆಗಳು ಏನು? ದೊಡ್ಡ ದೊಡ್ಡ ರಾಜರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಇದುವರೆಗೂ, ಈಗ ಕಾರ್ಮಿಕರನ್ನ ಸೆಲೆಕ್ಟ್ ಮಾಡ್ತೀರಾ ಅಷ್ಟೇ. ಅದು ತುಂಬ ಡಿಫ್ರೆನ್ಸ್ ಇದೆ. ನೀವು ಒಬ್ಬ ರಾಜನ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕೂ ಒಬ್ಬ ಕೆಲಸಗಾರನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನೀವು ಹೇಳ್ದಂಗೆ ಕೆಲಸ ಮಾಡೋನು ಇಟ್ಕೊತೀರಾ, ಅಥವಾ ಅವನು ಮಾಡ್ದಂಗೆ ಮಾಡಲಿ ನೋಡ್ಕೊಂಡು ಕೂತಿರ್ತೀವಿ ಅನ್ನೋ ಇಟ್ಕೊತೀರಾ ಅನ್ನೋಷ್ಟೇ ಡಿಫ್ರೆನ್ಸು. ಸೊ ಚಾಯ್ಸ್ ಈಸ್ ಯುವರ್ಸ್. ಸರ್, ಇವತ್ತಿನ ಸಿಚುವೇಶನ್ ನೋಡಿದ್ರೆ ಪ್ರಾಕ್ಟಿಕಲಿ ಜನಕ್ಕೆ ಅದು ಅರ್ಥ ಆಗಲಿಕ್ಕೆ ಅಥವಾ ಪ್ರಜಾಕೀಯನ ಜನ ಆಯ್ಕೆ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಅಲ್ಲ, ಅದನ್ನು ಇವಾಗ ಎಲ್ಲರೂ ಅವ್ರು ಕೇಳ್ಕೊಬೇಕು. ಕೀರ್ತಿ, ನಿಮ್ಮನ್ನು ನೀವು ಕೇಳ್ಕೊಬೇಕು. ಏನು ಹೇಳಿ, ನನ್ನ ಕೇಳೋ ಬದಲು ಇವಾಗ ನಿಮಗೆ ಏನಾರ ಬೇಕು ಅಂತ ನೀವು 4 ಜನ ಕೇಳಬೇಕು. ಅದನ್ನು ಅವನು ಸಣ್ಣ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರು ಕೂಡ. ಈಗ ಈ ಪಾಡ್ಕಾಸ್ಟ್ ನೋಡ್ತಿರೋ ಯಾರು ನೋಡಿದವರು ಅವ್ರು 4 ಜನ ಕೇಳಬೇಕು, ಇದಿಲ್ಲ ಇದು ಚೆನ್ನಾಗಿರುತ್ತೆ, ಈ ಥರ ಮಾಡೋಣ, ನಾವು ಈ ಥರ ಸಿಸ್ಟಮ್ ಚೇಂಜ್ ಮಾಡೋಣ, ನಾಳೆ ನಮ್ಮ ಹತ್ರ ಕನೆಕ್ಷನಲ್ಲಿ ಇರಬೇಕು, ನಾಳೆ ನಮ್ಮ ಮನೆಗೆ ಬಂದು ಕೇಳೋ ಥರ ಇರಬೇಕು. ನಮ್ಮ ಏನೋ ನಾವು ಅವ್ರ ಮನೆ ಬಾಗಿಲು ಕಾಯಂಗೆ, ನಾವು ಅವ್ರ ಮನೆಗೆ ಒಳಗಡೆನೇ ಹೋಗೋಕ್ಕಾಗ್ದಿರೋಂಥ ಪರಿಸ್ಥಿತಿ ತಂದ್ಕೊಬಾರ್ದು. ಸೊ ಇದು ಇಂಪಾರ್ಟೆಂಟ್ ಅಲ್ವಾ? ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ನಿಮಗೆ ಹಿಂಗೆ ಆಗುತ್ತೆ? ಓಕೆ, ಅವಾಗ ನನಗೇನು ಅನ್ಸುತ್ತೆ ಅಂದರೆ, ಓಕೆ ಇರೋ ಸಿಸ್ಟಮೇ ಸರಿ ಇರ್ಬೋದಪ್ಪ, ಓಕೆ ಅದರಲ್ಲೇ ಹೋಗ್ತಾರೆ ಅಷ್ಟೇ. MLA MP ಆಗಿ ನಾವು ಉಪೇಂದ್ರ ಅವ್ರು ನೋಡ್ಬೋದಾ? ಉಪೇಂದ್ರ ಅಂತ ಓಟ್ ಹಾಕೋ ಮೈಂಡ್ ಸೆಟ್ ಹೊಟ್ಟೋಗ್ಬಿಡ್ಬೇಕು. ನಾನು ಹೇಳ್ತಿರೋ ವಿಚಾರಕ್ಕೆ ಓಟ್ ಹಾಕಿದ್ರೆ ಅದು ನಿಜವಾದ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಒಬ್ಬ ವ್ಯಕ್ತಿ ಬರ್ತಾನೆ, ಮತ್ತು ಅದೇ ನಾನು ಒಂದು ಕಾರಣ ಹೇಳ್ತಾ ಹೋಗ್ತೀನಿ, ಇಲ್ಲ ರೀ ನೋಡ್ರಿ ಹಳಬ್ರು ಹಿಂಗೆ ಮಾಡಿದ್ದಾರೆ, ನೋಡ್ರಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಮಾಡ್ತೀನಿ, ನನ್ನ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಎಲ್ಲರೂ. ಆ ಥರ ಅಲ್ಲ ಅದು. ಆ್ಯಕ್ಚುಲಿ ರೀಸನ್ಸ್ ಕೊಡಂಗೆ, ರೀಸನ್ಸ್ ಕೊಡದೇ ಇರೋ ಥರ ಒಂದು. ಆದರೆ ನಿಜವಾಗ್ಲೂ ಒಂದು ಅದ್ಭುತವಾದ ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ.